ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಹಣ್ಣುಗಳು ಮತ್ತು ತರಕಾರಿಗಳನ್ನು ನಾವು ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಆ್ಯಪಲ್ ಎಲ್ಲರೂ ತಿಂದಿರ್ತೀವಿ. ಆ್ಯಪಲನ್ನು ಅಂದರೆ ಏನಾಗುತ್ತೆ, ಸುಮ್ಮನೆ ನೀಟಾಗಿ ತೊಳೆದ್ಬಿಟ್ಟು ತಿಂದಿರ್ತೀವಿ. ಆದರೆ ನೋಡಿ, ಈ ಒಂದು ಆ್ಯಪಲನ್ನು ಈ ರೀತಿ ಚಾಕುದಲ್ಲಿ ಈ ರೀತಿ ನಾವು ಮೇಲೆ ಎರೆದಾಗ ಈ ರೀತಿ ವ್ಯಾಕ್ಸ್ ಇರುತ್ತೆ ಆ ಒಂದು ಆ್ಯಪಲ್ ಮೇಲೆ. ಅದು ತುಂಬ ದಿನ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡೋದಿದೆ ಅಂದ್ಬಿಟ್ಟು ಈ ರೀತಿ ಹಾಕಿರ್ತಾರೆ, ತುಂಬ ಚೆನ್ನಾಗಿ ಕಾಣಲಿ, ಫ್ರೆಶ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಆದರೆ ಈ ಒಂದು ವ್ಯಾಕ್ಸ್ ಇರುವಂಥ ಆ್ಯಪಲನ್ನು ತಿಂದರೆ ನಮಗೆ ಕಾಯಿಲೆ ಬರೋದು ಗ್ಯಾರಂಟಿ. ಕ್ಯಾನ್ಸರ್ ಅಂತ ಭಯಾನಕ ಕಾಯಿಲೆಗಳು ಬರ್ತವೆ. ನೋಡಿ, ಮಕ್ಕಳಿಗೆಲ್ಲ ನಾವು ತುಂಬಾ ಆ್ಯಪಲ್ ತಿನ್ನಿ, ತುಂಬ ಒಳ್ಳೆಯದು, ಡಾಕ್ಟ್ರಿಂದ ದೂರ ಇರ್ಬೋದು ಅಂತಂದ್ಬಿಟ್ಟು ಆ್ಯಪಲ್ ತಿನ್ನಿ ಅಂತ ಹೇಳ್ತಾ ಇರ್ತೀವಿ. ಆದರೆ ಈ ರೀತಿ ಒಂದು ಆ್ಯಪಲನ್ನು ಕೊಟ್ಟರೆ ಡಾಕ್ಟ್ರ್ ಹತ್ರಕ್ಕೆ ಹೋಗಬೇಕಾಗುತ್ತೆ. ನೋಡಿ, ಚಾಕು ಸಹಾಯದಿಂದ ಈ ರೀತಿ ಮೇಲೆ ಎರೆದ್ರೆ ಈ ರೀತಿ ನೀಟಾಗಿ ವ್ಯಾಕ್ಸ್ ಎಲ್ಲ ಬಂದ್ಬಿಡುತ್ತೆ. ನೋಡಿ, ಎಷ್ಟು ಎರಿತಾನೆ ಇದ್ದರೆ ಬರ್ತಾನೆ ಇದೆ, ತುಂಬಾ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಈ ಒಂದು ವ್ಯಾಕ್ಸ್ ಇರೋಂಥ ಅಂದರೆ ಮೇಣ ಅಂತಾರೆ. ಮೇಣ ಇರೋಂಥ ಆ್ಯಪಲ್ ಅಂತಂದರೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕಾಗತ್ತೆ. ಇದನ್ನು ಚೆನ್ನಾಗಿ ತೊಳೆದಿದ್ದಾದಮೇಲೆ ಈ ಒಂದು ಸ್ಕ್ರಬ್ಬರ್ ಒಂದಿತ್ತಲ್ಲ, ಸ್ಕ್ರಬ್ಬರ್ ತೊಗೊಂಡಿದ್ನಲ್ಲ ನಾನು, ಆ ಸ್ಕ್ರಬ್ಬರಿಂದ ಒಂದು ಸಲ ಉಜ್ಕೊಳ್ತಾ ಇದ್ದೀನಿ. ಇದು ಹೊಸ ಸ್ಕ್ರಬ್ಬರು. ಈ ಸ್ಕ್ರಬ್ಬರಿಂದ ಉಜ್ಕೊಂಡ್ರು ಕೂಡ ಇನ್ನೂ ಸ್ವಲ್ಪ ಏನಾದರೂ ಹಲ್ಲಲ್ಲಿ ಏನಾದರೂ ಮಿಸ್ ಆಗಿದ್ದರೆ ಕ್ಲೀನಾಗಿ ರಿಮೂವ್ ಆಗುತ್ತೆ ಆ ವ್ಯಾಕ್ಸ್ ಎಲ್ಲ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಉಜ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಆ ಒಂದು ಸ್ಕ್ರಬ್ಬರ್ ಇತ್ತು, ಅದಕ್ಕೋಸ್ಕರ ಉಜ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ತೊಳೆದ್ಬಿಟ್ಟು ಮಕ್ಕಳಿಗೆ ಹಚ್ಕೊಡಿ. ಇನ್ನು ಈ ದ್ರಾಕ್ಷಿ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಬಹಳ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಕೆಲವೊಂದು ಸಲ ಈ ದ್ರಾಕ್ಷಿಗಳು ಹುಳಿ ಬಂದುಬಿಡುತ್ತೆ, ಅದು ಟೈಮಲ್ಲಿ ತಿನ್ನೋದಕ್ಕಾಗಲ್ಲ. ಹಾಗೆಯೇ ಸುಮ್ಮನೆ ತೊಳೆದ್ರೆ ಮಾತ್ರ ಈ ಒಂದು ದ್ರಾಕ್ಷಿಲಿರುವಂಥ ಕೀಟನಾಶಕ ಹೋಗೋದಿಲ್ಲ. ತುಂಬಾ ಸಿಂಪಡಿಸಿರ್ತಾರೆ ಫ್ರೆಂಡ್ಸ್ ದ್ರಾಕ್ಷಿಗಂತೂ. ಅದಕ್ಕೋಸ್ಕರ ನಾನು ಒಂದು ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಈ ರೀತಿ ದ್ರಾಕ್ಷಿನೆಲ್ಲ ಬಿಡಿಸಿ ಹಾಕಬೇಕು. ನೀಟಾಗಿ ಬಿಡಿಸ್ಬಿಟ್ಟು ಹಾಕ್ಬಿಟ್ಟು ಅದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಇಸ್ಬಿಟ್ಟು ತೊಳ್ಕೊಬೇಕು. ದ್ರಾಕ್ಷಿಲಿ ಮೇಲಿರುವಂಥ ಒಂದು ಪೌಡರ್ ಥರ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಈ ರೀತಿ ಲೈಟಾಗಿ ಇಸ್ಬಿಟ್ಟು ನೀಟಾಗಿ ತೊಳೆದಿದ್ದಾದಮೇಲೆ ನಾವು ಮತ್ತೆ ಬೇರೆ ನೀರಲ್ಲಿ ಇನ್ನೊಂದು ಸಲ ತೊಳೆದ್ಬಿಟ್ಟು ಕೊಡ್ಬೋದು. ಅಕಸ್ಮಾತ್ ಏನಾದರೂ ಈ ದ್ರಾಕ್ಷಿ ಸ್ವಲ್ಪ ಹುಳಿ ಥರ ಏನಾದರೂ ಇದ್ದರೆ ಹುಳಿ ಹೋಗುತ್ತೆ. ಈ ದ್ರಾಕ್ಷಿ ಬೆಳೆಯೋದಂದರೆ ಮೊದಲಿಗೆ ಅಂದರೆ ಚಿಕ್ಕ ಗಿಡದಿಂದ ಹಿಡಿದು ತುಂಬ ಹಣ್ಣಾಗೋವರೆಗೂ ಕೀಟನಾಶಕಗಳನ್ನ ಪಡಿಸ್ತಾರೆ. ತುಂಬಾ ಜಾಸ್ತಿ ಕೆಮಿಕಲ್ ಯೂಸ್ ಮಾಡ್ತಾರೆ ಈ ಒಂದು ದ್ರಾಕ್ಷಿ ಬೆಳೆಯೋದಕ್ಕೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ, ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ತಿನ್ನೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ದಾಳಿಂಬೆ ಹಣ್ಣು ಕೂಡ ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ ಹಣ್ಣಲ್ಲಿ ಇರುವಂಥ ಬೀಜಗಳನ್ನು ತಿಂದ್ಬಿಟ್ಟು ಸಿಪ್ಪೆನ ಬಿಸಾಕ್ತಾಯಿದ್ರೆ ಆ ಸಿಪ್ಪೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕಷಾಯ ರೀತಿ ಮಾಡ್ಕೊಂಡು, ಅಂದರೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆ ಸಿಪ್ಪೆಗಳನ್ನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಫಿಲ್ಟ್ರ್ ಮಾಡಿಕೊಂಡು ಈ ನೀರನ್ನು ಕುಡಿದ್ರೆ ನಮಗೇನಾದರೂ ಅನಿಮಿಯಾ ಆಗ್ತಾಯಿದ್ರೆ, ರಕ್ತಹೀನತೆ ಉಂಟಾಗ್ತಾಯಿದ್ರೆ ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಸಿಪ್ಪೆನ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡಿಕೊಂಡ್ರೆ ಇದನ್ನು ಮಾಯ್ಶ್ಚರೈಸ್ ಆಗು ಕೂಡ ಈ ಒಂದು ಪೌಡರನ್ನು ಯೂಸ್ ಮಾಡ್ಕೋಬೋದು. ಮತ್ತು ಮುಖದಲ್ಲಿ ಏನಾದರೂ ರಿಂಕಲ್ಸ್ ಥರ ಆಗ್ತಾಯಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಈ ಒಂದು ಪೌಡರಿಂದಾಗಿ. ಪರಂಗಿ ಹಣ್ಣು ಪಪಾಯನ ತೊಗೊಂಡಿದ್ದೀನಿ. ಇದು ಕೂಡ ವಿಟಮಿನ್ ಎ ಹೇರಳವಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಣ್ಣೇನಾದರೂ ದೃಷ್ಟಿಹೀನತೆಯಿಂದ ಬಳಲ್ತಾ ಇದ್ದರೆ ಈ ಒಂದು ಪರಂಗಿ ಹಣ್ಣು ತುಂಬಾ ಸಹಾಯ ಆಗುತ್ತೆ. ನಾನು ಈ ಒಂದು ಪರಂಗಿ ಹಣ್ಣು ಎರಿಯೋದಕ್ಕೆ ಅಂತಂದ್ಬಿಟ್ಟು ಚಾಕು ಬದಲಿಗೆ ಈ ರೀತಿ ಪೀಲರನ್ನು ತೊಗೊಂಡಿದ್ದೀನಿ. ಸೌತೆಕಾಯಿ ಎಲ್ಲ ಇರ್ತೀವಲ್ಲ ಅದು. ನೋಡಿ, ಒಮ್ಮೆಗೆ ಈ ರೀತಿ ನೀಟಾಗಿ ಎರ್ಕೋಬೋದು ಈಸಿಯಾಗಿ. ತುಂಬಾ ಚೆನ್ನಾಗಿ ಎರ್ಕೋಬೋದು. ಈ ರೀತಿ ವೇಸ್ಟ್ ಆಗೋದಿಲ್ಲ ಹಣ್ಣು ಎಲ್ಲೂ. ಬೇಗನೂ ಎರ್ಕೊಂಬಿಡ್ಬೋದು. ಕೆಲವೇ ನಿಮಿಷಗಳಲ್ಲಿ ತಟ್ಟಂತ ನಾವು ಈ ಒಂದು ಪರಂಗಿ ಹಣ್ಣು ಮೇಲಿರುವಂಥ ಸಿಪ್ಪೆನೆಲ್ಲ ತೆಗಿಬೋದು. ಒಂದೊಂದು ಕಡೆ ಈ ಒಂದು ಪೀಲರಿಂದ ಎರಿಯೋಕ್ಕಾಗಲಿಲ್ಲ ಅಂದಾಗ ಆ ಒಂದು ಸೈಡಲ್ಲಿ ಮಾತ್ರ ಚಾಕು ಸಹಾಯದಿಂದ ಎರ್ಕೊಂಡ್ರಾಯ್ತು. ತುಂಬಾ ಈಸಿಯಾಗಿ ನೀಟಾಗಿ ಪರಂಗಿ ಹಣ್ಣನ್ನು ತಟ್ಟಂತ ನಾವು ಈ ಒಂದು ಪೀಲರ್ ಸಹಾಯದಿಂದ ಎರ್ಕೋಬೋದು. ವಿಟಮಿನ್ ಎ ಹೇರಳವಾಗಿರುತ್ತೆ. ಕಣ್ಣಿನ ದೃಷ್ಟಿಗೆ ಮತ್ತು ಚರ್ಮದ ಆರೋಗ್ಯಕ್ಕೆ ಈ ಒಂದು ಪರಂಗಿ ಹಣ್ಣು ತುಂಬಾ ಒಳ್ಳೆಯದು. ಹಾಗೆಯೇ ಮಲಬದ್ಧತೆ, ಕಾನ್ಸ್ಟಿಪೇಷನಿಂದ ಬಳಲ್ತಾ ಇರೋರಿಗೆ ಈ ಒಂದು ಪರಂಗಿ ಹಣ್ಣು ತುಂಬಾ ಸಹಾಯವಾಗುತ್ತೆ. ಮತ್ತು ಈ ಒಂದನ್ನು ಲಿಮಿಟಾಗಿ ಡಯಾಬಿಟಿಸ್ ಇರೋವಂಥವ್ರು ತಿಂದರೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಪಡ್ಕೊಬೋದು. ಲಿಮಿಟಾಗಿ ತಿನ್ನಬೇಕಾಗತ್ತೆ. ಅತಿ ಹೆಚ್ಚಾಗಿ ತಿನ್ನೋಕೆ ಹೋದ್ರೂ ಶುಗರ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಲಿಮಿಟಾಗಿ ತಿನ್ಕೊಂಡು ಹೋದರೆ ಒಳ್ಳೆಯದು. ನೋಡಿ, ಬೀಜಗಳನ್ನು ಬಿಸಾಕೋ ಬದಲಿಗೆ ಈ ರೀತಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಮಕ್ಕಳಿಗೆ 1-2 ತಿಂಗಳು ಅಥವಾ 3 ತಿಂಗಳಿಗೆ ಒಂದು ಸಲ 1/4 ಟೀ ಸ್ಪೂನಷ್ಟು ನೀರಲ್ಲಿ ಅಥವಾ ಹಾಲಲ್ಲಿ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಉಂಟಾಗುವ ಜಂತುಳದ ಸಮಸ್ಯೆನ ನಿವಾರಣೆ ಮಾಡ್ಕೋಬೋದು. ನೆಕ್ಸ್ಟು ಬೇಲದ ಹಣ್ಣು. ಇದು ಹಳ್ಳಿ ಕಡೆ ಎಲ್ಲ ತುಂಬಾ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಮೇಲೆ ನೋಡಿ, ಇಲ್ಲಿ
ತೊಟ್ಟತ್ರ ಕಲರ್ ಬಂದಿದೆಯಲ್ಲ ಆ ರೀತಿ ಇದ್ದರೆ ತುಂಬ ಚೆನ್ನಾಗಿ ಹಣ್ಣಾಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಈ ಸಿಪ್ಪೆ ಭಾಗದಲ್ಲಿರುವಂಥದ್ದು ತುಂಬ ಚೆನ್ನಾಗಿ ಸ್ವೀಟಾಗಿರುತ್ತೆ, ಆದರೆ ಮಧ್ಯದಲ್ಲಿರುತ್ತಲ್ಲ ಅದು ಸ್ವಲ್ಪ ಹುಳಿ ಥರ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ನಾವು ಒಂದು ಬಟ್ಲಲ್ಲಿ ಈ ಎಲ್ಲ ಹಣ್ಣನ್ನು, ಈ ಸಿಪ್ಪೆಯಲ್ಲಿರುವಂಥ ಹಣ್ಣನ್ನು ಕೂಡ ಚೆನ್ನಾಗಿ ಹರ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಅಥವಾ ಸಕ್ಕರೆ ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಹಣ್ಣನ್ನು ಮಾತ್ರ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ. ಈ ರೀತಿ ಸ್ವಲ್ಪ ಸ್ವೀಟ್ ಹಾಕ್ಬಿಟ್ಟು ಬೆಲ್ಲ ಅಥವಾ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಸಂತಾನೋತ್ಪತ್ತಿಗೂ ಕೂಡ ಈ ಒಂದು ಬ್ಯಾಲ್ದ ಹಣ್ಣು ತುಂಬ ಒಳ್ಳೆಯದು ಅಂತ ಅಂತಾರೆ ಫ್ರೆಂಡ್ಸ್. ಆಯುರ್ವೇದಿಕಲ್ಲಿ ಈ ಒಂದು ಬ್ಯಾಲ್ದ ಹಣ್ಣನ್ನು ಉಪಯೋಗಿಸೋದು ಉಂಟು. ನೀವೇನಾದರೂ ಆಯುರ್ವೇದಿಕ್ ಪದ್ಧತಿಯಲ್ಲಿ ಮಕ್ಕಳನ್ನು ಪಡ್ಕೋಬೇಕು ಅಂತ ಏನಾದರೂ ಇಚ್ಛಿಸ್ತಾ ಇರೋರ ಪೇರೆಂಟ್ಸ್ಗಳೇನಾದರೂ ಇದ್ದರೆ ಈ ಒಂದು ಇನ್ಫಾರ್ಮೇಷನನ್ನು ಹಂಚ್ಕೊಳ್ಳಿ ಬೇರೆಯವ್ರ ಜೊತೆಗೆ. ಹಾಗೆಯೇ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಹಣ್ಣು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆಲ್ಲ. ನನಗೆ ಗೊತ್ತಿರೋರೊಬ್ಬರಿಗೆ ಈ ಒಂದು ಬ್ಯಾಲ್ದಣ್ಣನ್ನು ಪ್ರಿಸ್ಕ್ರೈಬ್ ಮಾಡಿದ್ರಂತೆ ಡಾಕ್ಟ್ರು, ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನ್ಕಾಯಿ ಅಥವಾ ದಪ್ಪ ಮೆಣಸಿನ್ಕಾಯಿ ಅಂತ ಕೂಡ ಕರೀತಾರೆ. ಈ ಒಂದು ತರಕಾರಿ ತುಂಬ ಒಂದು ಅಡುಗೆಗಳಿಗೆ ಬಳಸ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದ್ರ ಬೀಜಗಳನ್ನು ತೆಗೆದುಬಿಟ್ಟು ನಾವು ಬಳಸಿದ್ರೆ ಒಳ್ಳೆಯದು. ಇದು ದೇಹಕ್ಕೆ ಸೇರಿದ್ರೆ ಜೀರ್ಣ ಆಗೋದಿಲ್ಲ, ಕೆಲವೊಂದು ಸಲ ಅಲ್ಲೇ ಉಳ್ಕೊಬಿಡುತ್ತೆ ದೇಹದಲ್ಲೇ. ಅದಕ್ಕೋಸ್ಕರ ಈ ಒಂದು ಬೀಜಗಳನ್ನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ನಂತರ ಬಳಸಿಕೊಂಡ್ರೆ ಒಳ್ಳೆಯದು. ಹಾಗೆಯೇ ಕರ್ಬೇವಿನ ಸೊಪ್ಪು ಸ್ವಲ್ಪ ಬಲ್ತಿರೋ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ನೀರನ್ನೆಲ್ಲ ಶೋಧಿಸಿದಾದಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಳ್ಳಿ. ತುಂಬ ದಿನ ಬಾಳಿಕೆ ಬರುತ್ತೆ, ತುಂಬ ದಿನ ಯೂಸ್ ಮಾಡ್ಕೋಬೋದು, ಕಪ್ಪು ಆಗೋದಿಲ್ಲ. ಕಣ್ಣಿಗೆ ಮತ್ತು ಚರ್ಮಕ್ಕೆಲ್ಲ ತುಂಬಾ ಒಳ್ಳೆಯದು. ನೆಕ್ಸ್ಟು ಕಿತ್ತಳೆ ಹಣ್ಣನ್ನು ತಿಂದ್ಬಿಟ್ಟು ಸಿಪ್ಪೆನ ಬಿಸಾಕ್ತೀವಿ. ಅದ್ರ ಬದಲಿಗೆ ಈ ರೀತಿ ಪೀಸಾಗಿ ಕಟ್ ಮಾಡಿ ಸಿಪ್ಪೆನ ಒಣಗಿಸಿ ನಾವು ಪೌಡರ್ ಮಾಡಿಕೊಂಡು ಫೇಸ್ಗೆಲ್ಲ ಯೂಸ್ ಮಾಡ್ಬೋದು ಸ್ಕ್ರಬ್ಬರಾಗಿ. ಮತ್ತು ಫೇಸ್ ಪ್ಯಾಕಾಗೂ ಕೂಡ ಯೂಸ್ ಮಾಡ್ಬೋದು. ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಇನ್ಫಾರ್ಮೇಷನ್ ಕೆಲವೊಂದು ಜನಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. Bye friends.